ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಆದ್ರೆ ಬಿಹಾರದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಕ್ರಾಂತಿ ಆಡ್ತಾ ಇರುವಂತದ್ದು, ಅದು ಕೂಡ ನಿತೀಶ್ ಕುಮಾರ್ ಅವರು ಮತ್ತೆ ಮರಳಿ ಬಿಜೆಪಿಗೆ ಬರ್ತಾ ಇರುವಂತದ್ದು. ಇನ್ ಕೇಸ್ ಭಾನುವಾರ ಎಲ್ಲಾದ್ರೂ ಪ್ರಮಾಣ ವಚನ ಮಾಡದೆ ಯಾವುದಾದ್ರೆ 7ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಬಿಹಾರದಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿ ಆಗ್ತಾ ಇದೆ. RJD ಜೊತೆ ಮೈತ್ರಿಗೆ ನಿತೀಶ್ ಕುಮಾರ್ ಬಾಯ್ ಹೇಳ್ತಿದ್ದಾರೆ. ಮತ್ತೆ ಬಿಜೆಪಿ ಜೊತೆ JDU ಮೈತ್ರಿ ಸರ್ಕಾರ ರಚನೆಯನ್ನ ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿತೀಶ್ ಕುಮಾರ್ ರಾಜೀನಾಮೆಯನ್ನ ನೀಡಲಿದ್ದಾರೆ. ರಾಜಭವನವನ್ನ ಈಗಾಗಲೇ ತಲುಪಿದ್ದಾರೆ ನಿತೀಶ್ ಕುಮಾರ್ ಅವರು. ಜನವರಿ 28ಕ್ಕೆ ಹೊಸ ಮೈತ್ರಿ ಸರ್ಕಾರ ರಚನೆ ಆಗುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. NDA ಮೈತ್ರಿಕೂಟದಲ್ಲಿ ಇದ್ದಾರೆ ನಿತೀಶ್ ಕುಮಾರ್. ಬಿಹಾರದಲ್ಲಿ ಈಗ ರಾಜಕೀಯ ಕ್ರಾಂತಿ ಏರ್ಪಟ್ಟಿರುವಂಥದ್ದು. ಬಿಹಾರದಲ್ಲಿ ಈಗ ಮತ್ತೆ ವಾಪಸ್ ಈಗ JDU ಜೊತೆ ಮೈತ್ರಿಯನ್ನ ಮುರ್ಕೊಂಡು ಮತ್ತೆ ಈಗ ಹೊಸ ಅಂದ್ರೆ ಹಳೆ ಮಾತೃಪಕ್ಷ ಅಂತಾನೆ ಹೇಳ್ಬೋದು. ಹಳೆ ಈಗ ವಾಪಸ್ ಏನು ಇವ್ರ ಜೊತೆ ಕಂಬೈಂಡ್ ಆಗಿದ್ರಲ್ಲ ಬಿಜೆಪಿ ಜೊತೆ, ಅದ್ರ ಜೊತೆ ಮತ್ತೆ ಬಂದ್ರೆ ಇನ್ ಕೇಸ್ ಏನಾದ್ರೂ 28ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡದೆ ಯಾವುದಾದ್ರೆ ಬಿಹಾರದ 7ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅವರು. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಆದ್ರೆ ಇನ್ನೊಂದು ಬಹಳ ಗಮನವಿಟ್ಟು ಕೇಳಬೇಕಾಗಿರುವಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ 28ಕ್ಕೆ ಅವರು ಕಾರ್ಯಕ್ರಮ ಎಲ್ಲ ನಿಗದಿಯಾಗಿದೆ. ಪೂರ್ವಭಾವಿ ಕಾರ್ಯಕ್ರಮ ಎಲ್ಲ 28ಕ್ಕೆ ನಿಗದಿಯಾಗಿದೆ. ಆದ್ರೆ 28ಕ್ಕೆ ಅದೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ನಿತೀಶ್ ಕುಮಾರ್. ಬಟ್ ಆದ್ರೆ ಎಲ್ಲ ಒಂದ್ ಕಡೆ 28ಕ್ಕೆ ಮತ್ತೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಬಹುದು, ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಈಗಾಗಲೇ ಗಮನಿಸ್ತಾ ಇದ್ವಿ ಇಂಡಿ ಮೈತ್ರಿಕೂಟದಲ್ಲಿ ಇರುವಂತದ್ದು. ನಿನ್ನೆ ಎಲ್ಲ ಒಂದೊಂದು ಕಡೆಯಲ್ಲಿ ಸಪ್ರೇಟ್ ಆಗ್ತಾ ಇದ್ದಾರೆ. ಕೇಜ್ರಿವಾಲ್ ಇರ್ಬೋದು, ಹಾಗೆ ಬಾಂಗ್ಲಾ ಮಮತಾ, ಎಲ್ಲವೂ ಕೂಡ ಎಲ್ಲ ಒಂದು ಕಡೆ NDA ಮೈತ್ರಿಕೂಟದಿಂದ ಹೊರಬರ್ತಾ ಇದ್ದಾರೆ. ಪಾಟ್ನಾದ ರಾಜಭವನದಲ್ಲಿ ಗಣರಾಜ್ಯೋತ್ಸವದ ಸಂಭ್ರಮ ಕಳೆಗಟ್ಟಿದೆ. ಕಾರ್ಯಕ್ರಮದಲ್ಲಿ CM ನಿತೀಶ್ ಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ಆದರೆ ಈ ಕಾರ್ಯಕ್ರಮಕ್ಕೆ ಗೈರಾದ DCM ತೇಜಸ್ವಿ ಯಾದವ್. ತೇಜಸ್ವಿಗೆ ಮೀಸಲಿಟ್ಟಿರುವಂತಹ ಚೇರ್ ಮೇಲೆ ಕುಳಿತ ಬಿಜೆಪಿಯ ನಾಯಕರು ಪಾಟ್ನಾದ ರಾಜಭವನದಲ್ಲಿ ಇವತ್ತು ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ಆದರೆ ಈ ಕಾರ್ಯಕ್ರಮದಲ್ಲಿ CM ನಿತೀಶ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ. ಆದರೆ ಈ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ದಾರೆ DCM ತೇಜಸ್ವಿ ಯಾದವ್ ಅವರು. ಇವತ್ತು ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಎಲ್ಲೆಡೆ ಮನೆ ಮಾಡಿದೆ. ಆದರೆ ಬಿಹಾರದ ರಾಜಕೀಯದಲ್ಲಿ ಹೊಸ ಕ್ರಾಂತಿ ಮೂಡ್ತಾ ಇರುವಂಥದ್ದು. ಬಿಹಾರದಲ್ಲಿ ರಾಜಕೀಯ ಕ್ರಾಂತಿಗೆ ಸಾಕ್ಷಿ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಇದೊಂದು ಬಹಳ ಪ್ರಮುಖವಾಗಿ 28ಕ್ಕೆ ಒಂದಿಷ್ಟು ಪೂರ್ವಭಾವಿ ಕಾರ್ಯಕ್ರಮಗಳು ನಿತೀಶ್ ಕುಮಾರ್ ಅವರು ಹೋಗ್ಬೇಕಾಗಿತ್ತು. ಆದ್ರೆ ಎಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡ್ಕೊಳ್ತಿದ್ದಾರೆ. ಎಲ್ಲೊಂದ್ ಕಡೆ ರಾಜೀನಾಮೆ ಯಾವತ್ತು ಕೊಡ್ತಾರಾ? ಎಸ್ ನಿಕೇಶ್, ಬಿಹಾರದ ರಾಜಕೀಯ ಅಂಗಳದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು RJD ಮತ್ತು JDU ಎರಡೂ ಪಕ್ಷಗಳು ಮೈತ್ರಿ ಸರ್ಕಾರವನ್ನ ಏನು ರಚಿಸಿದ್ವು, ಆ ಸರ್ಕಾರದಲ್ಲಿ ಬೆರುಕು ಉಂಟಾಗಿರುವಂತಹ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಹೋಗ್ತಾ ಇದೆ. ನಿನ್ನೆಯಷ್ಟೇ ಈ ಮಾಹಿತಿಯನ್ನ ಕಲೆ ಹಾಕಿ ನಿನ್ನೆ ಕೂಡ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಕೊಟ್ಟಿತ್ತು. ಇದೀಗ ಅಲ್ಲಿನ ಸರ್ಕಾರದ ಎಲ್ಲ ವಹಿವಾಟು ಈಗ ಏನು ನಿತೀಶ್ ಕುಮಾರ್ ಈಗ ರಾಜಭವನಕ್ಕೆ ತೆರಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಈಗಾಗಲೇ ಬಿಜೆಪಿ ನಾಯಕರು ಏನು ನಿತೀಶ್ ಕುಮಾರ್ ಅವರನ್ನ ಭೇಟಿ ಮಾಡಿ ಎಲ್ಲ ಮಾತುಕತೆಯನ್ನ ಮಾತನಾಡಿದ್ದಾರೆ ಎನ್ನುವಂತಹ ಮಾಹಿತಿ ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಿನ್ನೆಯಷ್ಟೇ ಬಿಜೆಪಿ ನಾಯಕರು ಅಂದ್ರೆ ಕೇಂದ್ರದ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ನಿನ್ನೆಯೂ ಕೂಡ ಅಂದ್ರೆ RJD ಮತ್ತೆ JDU ಪಕ್ಷದ ಬಿಕ್ಕಟ್ಟಿನ ಬಗ್ಗೆ ಸಂಪೂರ್ಣವಾಗಿ ಮಾತುಕತೆಯನ್ನ ನಡೆಸಿದ್ರು. ಇದೀಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ರಾಜಭವನಕ್ಕೆ ತೆರಳಿದ್ದಾರೆ ನಿತೀಶ್ ಕುಮಾರ್ ಅವರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇವತ್ತು ರಾಜೀನಾಮೆಯನ್ನ ಸಲ್ಲಿಸುವ ಮೂಲಕ ಅಂದ್ರೆ 28ನೇ ತಾರೀಕು ಭಾನುವಾರ ಬಿಜೆಪಿ ಹಾಗೂ ನಿತೀಶ್ ಕುಮಾರ್ ಅವರು ಸೇರಿಕೊಂಡು ಒಂದು ಅಂದ್ರೆ ಸರ್ಕಾರವನ್ನ ರಚನೆ ಮಾಡ್ತಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಗಠಬಂಧನ ಏನಿದೆ ಇದಕ್ಕೆ ತುಂಬಾ ಹೊಡೆತ ಬಿದ್ದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈಗಾಗಲೇ ಇಂಡಿಯಾ ಮೈತ್ರಿಕೂಟಕ್ಕೆ
ವೆಸ್ಟ್ ಬೆಂಗಾಲ್ ಅಲ್ಲಿ ಏನು ಮಮತಾ ಬ್ಯಾನರ್ಜಿ ಅವರು ನಿನ್ನೆಯಷ್ಟೇ ತೆಗೆದುಕೊಂಡಂತಹ ತೀರ್ಮಾನ ಒಂದು ದೊಡ್ಡ ಹೊಡೆತವನ್ನ ನೀಡಿತ್ತು. ಈಗ ಬಿಹಾರದ ತೀರ್ಮಾನ ಏನಿದೆ, ಬಿಹಾರದಲ್ಲಿ ಏನು ಮೈತ್ರಿ ಸರ್ಕಾರದ ಒಂದು ತೀರ್ಮಾನ ಇದೆ, ಇದು ನಿಜಕ್ಕೂ ಕೂಡ ಶಾಕ್ ಅಂತಾನೆ ಹೇಳ್ಬೋದು. ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ಬಿಜೆಪಿಗೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಇದೊಂದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಎನ್ನುವಂತಹ ಎಲ್ಲ ವಿಚಾರಗಳು ಇಲ್ಲಿ ಗೋಚರ ಆಗ್ತಾ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಡೀಟೇಲ್ಸ್.